ಸಂಘಟನೆಗಳು ವ್ಯಕ್ತಪಡಿಸ್ತಾ ಇದೆ. ಯಾವುದೇ ಅಡ್ಡಿ ಇಲ್ಲದೆ ರಥೋತ್ಸವ ನಡೆಯುತ್ತೆ ಅಂತ ಪೀಠಾಧಿಪತಿ ಹೇಳಿದ್ದಾರೆ. ಜಾತ್ರೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೆಯಲಿದೆ ಅಂತ ಕಲ್ಲಯ್ಯಜ್ಜ ಹೇಳಿದ್ದಾರೆ. ಎಲ್ಲರೂ ಕೂಡ ಜಾತ್ರೆಯಲ್ಲಿ ಭಾಗಿಯಾಗಿ ಅಂತ ಪೀಠಾಧಿಪತಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗೇನೈತೆ ಅದು ಗುರುಗಳ ಇಚ್ಛೆ ಹೆಂಗೈತೆ ಹಂಗಾಗಲಿ. ಭಕ್ತರು ಅದಾರ, ಗುರುಗಳು ಅದಾರ, ಎಲ್ಲರೂ ಅದಾರ, ನೀವು ಇರ್ತೀರಿ. ನಾನು ಅದ್ರ ಬಗ್ಗೆ ಈಗ ಪುಣ್ಯ ಮಾಡ್ಯಾರ, ನನ್ನ ಮಾತು ಮೀರಕ್ಕೆ ಬರೋಲ್ಲ ಹಿರಿಯರದು. ಅದಕ್ಕೆ ನಡೀಲಿ, ಎಲ್ಲ ನಡೀಲಿ, ಎಲ್ಲರೂ ಇರ್ರಿ, ಎಲ್ಲರೂ ಬರ್ರಿ, ಒಳ್ಳೇದಾಗಲಿ ಒಟ್ಟು ಅಷ್ಟೇ. ಯಾವುದು ಬೇಡ, ಎಲ್ಲರೂ ಪ್ರೀತಿಯಿಂದ ಬರ್ರಿ. ನಿಮ್ಮದೇ ಜಾತ್ರೆ, ನಿಮ್ಮದೇ ಇದು, ನಿಮ್ಮದು ಎಲ್ಲ ನಿಮ್ಮ ಗದಗಿನ ಜಾತ್ರೆ ನಿಮ್ಮದೇ ಇದು. ಎಲ್ಲರೂ ಕೂಡ್ರಿ ಮಾಡಿರಿ ಅಷ್ಟೇ. ಇದು ನಿನ್ನೆ ಹಬ್ಬಗಳು ಹೇಳ್ದಂಗೆ ಇಲ್ಲಿ ಯಾವುದೂ ಇಲ್ಲ, ಎಲ್ಲರೂ ಒಂದಂತ ತಿಳ್ಕೊಂಡು ಬರ್ರಿ ಮಾಡಿರಿ ಜಾತ್ರೆ. ಯಾವುದು ಬೇಡ, ನಾನು ಏನು ಮಾತಾಡೋಕ್ಕೆ ಬೇಡ. ನಿನ್ನೆ ನಾ ಹೇಳ್ದಂಗೆ ಹಿರಿಯರು ಹೇಳ್ಯಾರ, ಅವ್ರ ಮಾತು ನಾನು ಮೀರಿ ಮಾತಾಡಬಾರ್ದು. ನಾನು ಸುಮ್ಮನೆ ಇರಪ್ಪ ಅಂದ್ರೆ ಸುಮ್ಮನೆ ಇರ್ತೀನಿ. ಎಲ್ಲ ಭಕ್ತರು ಶಿಷ್ಯರು ಎಲ್ಲ ನೀವು ಇರ್ತೀರಿ, ಚಂದ ಮಾಡಿಕೊಡ್ರಿ ಅಷ್ಟೇ ನಾ ಕೇಳೋದಿಷ್ಟೆ, ಮತ್ತೇನು. ಆ ಮಠದ ಗದ್ಗಿಗೆ ಮೂರಕ್ಕೂ ಹೋಗಿ ಭೇಟಿಯಾಗಿ ಅಲ್ಲೇ ಅವ್ರ ದರ್ಶನ ತೊಗೊಂಡು ಅವ್ರ ಮುಂದೆ ನಾವು ಬೇಡ್ಕೊಂತೀವಿ. ಮಠದೊಳಗೆ ಯಾರ್ಯಾರು ಈ ರೀತಿ ಕೆಲಸದೊಳಗೆ ಅದರಲ್ಲ, ತನ್ನ ಶಕ್ತಿ ಮುಖಾಂತರ ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸ್ಲಿ. ಮತ್ತು ಈ ವರ್ಷ ನಾವು ಜಾತ್ರೆ ಇದ್ದಿದ್ದಕ್ಕೆ ಭಾಳಷ್ಟು ಜನ ಹಿರಿಯರು, ಟ್ರಸ್ಟಿಗಳು ಮತ್ತು ಕೆಲವೊಂದಿಷ್ಟು ಮಠಾಧೀಶರು ಈ ವರ್ಷ ಅದನ್ನು ತಡೆದು ವಿರೋಧ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಅದನ್ನು ತಡೆದು ವಿರೋಧಿಸಕ್ಕಂತ ಯೋಚನೆ ಮಾಡಿದ್ದಿಲ್ಲ, ಆ ರೀತಿ ನಮ್ಮದೇನು ಯೋಚನೆ ಇಲ್ಲ. ಆದರೆ ಆ 5ನೇ ತಾರೀಕು ಮುಗಿದ ನಂತರ ಆ ತೇರಿನ ಗಾಲಿಗೆ ಹೆಸರಿದ್ದರೆ ಗ್ಯಾರಂಟಿ ಅದಕ್ಕೆ ಸತ ನಾವು ಇಡೀ ರಾಜ್ಯದಲ್ಲಿರುವಂಥ ಭಕ್ತರ ನಾವೆಲ್ಲರೂ ಮಾತಾಡ್ಕೊಂಡಿದ್ವಿ, ನಾಳೆ ಅದಕ್ಕೊಂದು ಒಳ್ಳೆಯದು ಇದನ್ನು ಮಾಡೋಣ ಅಂತೇಳಿ. ಆದರೆ ನಾವು ಕೂಡ ಹಿಂದೂ ಸಮಾಜದ ಒಂದು ಭಾಗ ಇರೋದ್ರಿಂದ ದೊಡ್ಡವ್ರ ಮಾತು ಕೇಳಬೇಕು ಅನ್ನೋ ದೃಷ್ಟಿಕೋನದಿಂದ ನಾನು ವಿನಂತಿ ಮಾಡ್ಕೊಳೋದಿಷ್ಟೇ, ಯಾರೂ ಕೂಡ ತೇರಿಗೆ ಉತ್ತೆತ್ತಿ ಒಗಿಬೇಡ್ರಿ. ಅಕಸ್ಮಾತ್ ನಾವು ಉತ್ತೆತ್ತಿ ಒಗೆದ್ರೆ ಅದು ಜೊಹರಾ ಪೀರ್ ಸಾಬ್ ಕೌತಾಳ್ ಅವ್ರಿಗೆ ಒಗೆದಂಗೆ ಆಗುತ್ತೆ ವಿನಃ ನಮ್ಮ ಭಕ್ತಿಯನ್ನು ನಾವು ನಮ್ಮ ಪೂಜ್ಯರಿಗೆ ಒಗೆದಂಗೆ ಆಗಂಗಿಲ್ಲ. ಹಾಗಾಗಿ ನಾವು ಮಠದ ಗದ್ಗೆಗೆ ಈ ಸತ ನಮ್ಮ ಉತ್ತತ್ತಿಯನ್ನು ಸಮರ್ಪಣೆ ಮಾಡಿ ಅದೇ ಗದ್ಗೆಗೆ ಪ್ರಾರ್ಥನೆ ಮಾಡೋಣ. ಮುಂದಿನ ವರ್ಷ ಅದು ತೆಗೆಯುವಂಥ ಶಕ್ತಿ ನಮಗೂ ಕೊಳ್ಳಿ, ಮತ್ತು ಅವ್ರಿಗೆ ಯಾರು ಅದನ್ನು ಹಾಕಿಸ್ಕೊಂಡ್ರಲ್ಲ ಅವರು ತೆಗೀಲಿ ಅಂತ ಬುದ್ಧಿ ಕೊಳ್ಳಿ ಅಂತ ವಿನಂತಿಸ್ಕೊಳ್ಳೋಣ. ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.